ಇವಾಗ ಬಿಚ್ಚಾಲೆ ಅಂತಾಗಿದೆ. ಮಂತ್ರಾಲಯಕ್ಕೆ ಹೋಗಿ ಬಂದ್ರು ನೀವೆಲ್ಲರೂ. ಮಂತ್ರಾಲಯದ ಹಳೆ ಹೆಸರು ಮಾಂಚಾಲೆ. ಇವಾಗ ಮಂತ್ರಾಲಯ ಅಂತಾಗಿದೆ. ನೀವೆಲ್ಲ ಪೂಜ್ಯಾಯ ರಾಘವೇಂದ್ರಾಯ ಮಂತ್ರ ಕೇಳಿದೀರಲ್ವಾ? ಆ ಮಂತ್ರ ಶುರುವಾಗಿದಂತಹ ಸ್ಥಳ ಜಾಗ ಇದು. ಆ ಮಂತ್ರ ಬರೆದಿದ್ದು ಮಹಾನುಭಾವರೇ ಅಪ್ಪಣ್ಣಾಚಾರವರು. ಅಪ್ಪಣ್ಣಾಚಾರವರು ಯಾರು ಅಂದ್ರೆ ರಾಯರ ಶಿಷ್ಯರು. ಅವರ ಹುಟ್ಟಿದಂತಹ ಸ್ಥಳ ಇದೇ ಊರಲ್ಲಿ. ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಹೋಗಿಲ್ಲ ಮುಂಚೆ 13 ವರ್ಷ ಕಾಲ ರಾಘವೇಂದ್ರ ಸ್ವಾಮಿಗಳವರು ಇದೇ ಕ್ಷೇತ್ರದಲ್ಲಿ ಇದ್ದಿದ್ದು. ಅವರಲ್ಲಿ ಇರೋ ಕಾಲದಲ್ಲಿ ನಿಮ್ಗೆ ಎದುರುಗಡೆ ಬೃಂದಾವನ ಕಾಣಿಸ್ತಿದೆ ಎಲ್ಲರಿಗೂ. ಇದೇ ಸ್ಥಳದಲ್ಲಿ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಒಂದಲ್ಲ ಎರಡಲ್ಲ 13 ವರ್ಷ ಕಾಲ ಅಂದ್ರೆ 13 ಇಯರ್ಸ್ ರಾಯರು ಇಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ. ಜಪದ ಕಟ್ಟಿ ರಾಯರು ಅಂತ ಕರೆಯೋದು. ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್. ರಾಯರಿಗೆ ಪ್ರತಿನಿತ್ಯ ಅವರಲ್ಲಿ ಊಟ ಮಾಡೋ ಭೋಜನ ಮಾಡೋ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಅವರ ಫೇವ್ರೆಟ್ ಪದಾರ್ಥ ಬಂದು ಕಡಲೆಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ. ಮಸ್ತಿ ಕಡುಬು ಅಂದ್ರೆ ನೀವು ಹಬ್ಬದಲ್ಲಿ ಮೊನ್ನೆ ಗಣೇಶ ಚತುರ್ಥಿ ಗಣಪತಿ ಹಬ್ಬ ಬಂದಾಗ ದೇವರ ನೈವೇದ್ಯಕ್ಕೆ ಊರಣದ ಕಡುಬು ಅಂತ ಮಾಡ್ತೀರಿ. ಊರಣದ ಕಡುಬು ಅಂದ್ರೆ ನೀವೆಲ್ಲ ಮೋದಕ ಅಂತ ಏನೋ ಕರಿತೀರಿ. ಅದು ರಾಯರಿಗೆ ಇಷ್ಟವಾದ ಪದಾರ್ಥ. ರಾಯರ ಊಟ ಮಾಡುವ ಸಮಯದಲ್ಲಿ ಅವರ ಶಿಷ್ಯರ ಅಪ್ಪಣ್ಣಾಚಾರವರ ಮಾಡಿಕೊಡ್ತಾ ಇದ್ರು ಫೇವರ್ ಆಗಿ. ಇವಾಗೂ ನೀವು ನೋಡಬಹುದು 400 ಇಯರ್ಸ್ ಬ್ಯಾಕ್ 400 ವರ್ಷದ ಹಿಂದ್ಗಡೆ ರಾಯರಿಗೆ ಬಳಸ್ತಿರುವಂತ ಗ್ರೈಂಡಿಂಗ್ ಸ್ಟೋನ್ ಅಂದ್ರೆ ಒರಳಕಲ್ಲು ರುಬ್ಬಗುಂಡು ಇವಾಗೂ ಇದೆ. ಅಲ್ಲಿ ಮೇಲ್ಗಡೆ ಬರ್ತದೆ. ನೀವೆಲ್ಲ ಮೆಟ್ಟಿಳಿದು ಬಂದ್ರಲ್ವಾ, ಸ್ಟ್ರೈಟ್ ಬಂದವರು ಅದು ಪಕ್ಕದಲ್ಲಿ ಬರೆದಿರ್ತಾರ. ಹೋಗ್ತಾ ನೋಡ್ಕೊಂಡು ಹೋಗಿ. ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು ಅಪ್ಪಣ್ಣಾಚಾರವರ ಬೃಂದಾವನ ಅಲ್ಲ ಇದು. ರಾಯರ ಶಿಷ್ಯರ ಅಪ್ಪಣ್ಣಾಚಾರವರ ಕಟ್ಟಿದಂತಹ ರಾಘವೇಂದ್ರ ಸ್ವಾಮಿಗಳವರ ಪ್ರಥಮ ಏಕಶಿಲಾ ಬೃಂದಾವನ. ಏಕಶಿಲಾ ಅಂದ್ರೆ ಒಂದೇ ಶಿಲೆಯಲ್ಲಿ ಬೃಂದಾವನ ಕಟ್ಟಿದ್ದು, ಸ್ಥಾಪನೆ ಮಾಡಿದ್ದು ರಾಘವೇಂದ್ರ ಸ್ವಾಮಿಗಳವರು. ಅವರ ಶಿಷ್ಯರಿಗೆ ಅಪ್ಪಣ್ಣಾಚಾರವರಿಗೆ ಜ್ಯೋತಿ ರೂಪದಿಂದ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಏಕಶಿಲಾ ಬೃಂದಾವನ. ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ. ಒಂದೇ ಶಿಲೆ ಕಾಣಿಸ್ತದೆ. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರಲ್ವಾ? ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೂ ಇಲ್ಲಿ ಇರೋ ಬೃಂದಾವನಕ್ಕೂ ಏನು ವ್ಯತ್ಯಾಸ ಏನು ಅಂದ್ರೆ ರಾಯರು ಜೀವಂತವಾಗಿ ಕೂತಿದ್ದು ಮಂತ್ರಾಲಯದಲ್ಲಿ ಇಲ್ಲೆಲ್ಲ. ಇಲ್ಲಿಂದ ಹೋಗಿ ಅವರು ಸಜೀವವಾಗಿ ಬೃಂದಾವನ ಆಗ್ತಾರೆ. ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೆ ನೀವೆಲ್ಲ ಏನಂತ ಕರೀತೀರಿ? ಜೀವ ಸಮಾಧಿ. ರಾಯರು ಐಕ್ಯ ಆಗಿದ್ದಂತ ಏನೋ ಕರೀತೀರಿ. ಯಾರು ಕರಿಬಾರ್ದಾಗೆ ಮೂಲ ಬೃಂದಾವನ ಅಂತ ಕರಿಬೇಕು. ಮೂಲ ಬೃಂದಾವನ ಅಂತಾನೆ ಕರಿಬೇಕು. ಟೋಟಲ್ ಅವರು 700 ವರ್ಷ 700 ಇಯರ್ಸ್ ಅವರ ಜೀವಂತವಾಗಿರ್ತೀನಿ ಅಂತ ಹೇಳಿ ಬೃಂದಾವನ ಆಗಿದ್ದು. ಮೊನ್ನೆ ಇಯರ್ಸ್ಲಿ ಮನುಷ್ಯ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ ಬರ್ತದೆ. ಮೊನ್ನೆ ಆಗಸ್ಟ್ ತಿಂಗಳಿಗೆ ರಾಯರ ಆರಾಧನೆ ಅಂದ್ರೆ ಗೊತ್ತಲ್ವಾ? ಏನು ರಾಯರ ಬೃಂದಾವನ ಆಗಿದ್ದ ದಿವಸ ಮೊನ್ನೆ ಆಗಸ್ಟ್ ತಿಂಗಳಿಗೆ ರಾಯರ ಆರಾಧನೆ ಆಯ್ತು. ಎಷ್ಟನೇ ಆರಾಧನೆ ಅದು? 354. ಮೊನ್ನೆ ಆಗಸ್ಟ್ ತಿಂಗಳಿಗೆ 354 ಇಯರ್ಸ್ ಆಯ್ತು. 354 ವರ್ಷ ಆಯ್ತು. ಅವ್ರಿನ್ನ 346 ವರ್ಷ ಇರ್ತಾರೆ. ಹಂಗಾಗಿ ಮೂಲ ಬೃಂದಾವನ ಅಂತ ಕರಿಬೇಕು. ಆ ಮೂಲ ಬೃಂದಾವನ ಆದ್ಮೇಲೆ ರಾಘವೇಂದ್ರ ಸ್ವಾಮಿಗಳವರು ಅವರ ಶಿಷ್ಯರಿಗೆ ಅಪ್ಪಣ್ಣಾಚಾರವರ ಕೈಯಲ್ಲಿ ಹೇಳಿ ಮಾಡಿಸ್ಕೊಂಡಿರುವಂತಹ ಫಸ್ಟ್ ಬೃಂದಾವನ. ಮಂತ್ರಾಲಯದಲ್ಲಿ ಮೂಲ ಬೃಂದಾವನ ಆದ್ಮೇಲೆ ಇದೇ ಜಾಗದಲ್ಲಿ ಫಸ್ಟ್ ಏಕಶಿಲಾ ಬೃಂದಾವನ ಆಗಿತ್ತು. ನೀವು ಬಂದಿದಂತ ಈ ಸ್ಥಳ ಮಾಮೂಲಿ ಕ್ಷೇತ್ರ ಅಲ್ಲ, ತುಂಬಾ ಜಾಗೃತವಾದ ಕ್ಷೇತ್ರ. ಇವಾಗೂ ಬೆಳಗ್ಗೆ ಮುಂಜಾನೆ 4 ಮತ್ತೆ 4:15 ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣಾಚಾರವರ ಬಂದು ಇವಾಗೂ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ. ಕೆಲವೊಮ್ಮೆ ಅವರ ಅಜ್ಜಿಗಳು ಬಿದ್ದಿರುತ್ತವೆ. ಇವಾಗಿರೋರು ಬಂದು ಅಪ್ಪಣ್ಣಾಚಾರವರ 6th ಜನರೇಷನ್ ಅಂತ ಕರೀತೇವೆ. 6th ಅಂದ್ರೆ 6ನೇ ಜನರೇಷನ್ ಅಂತ. ಈ ಮಠ ಎಲ್ಲ ನೋಡ್ಕೊಂಬದಲ್ಲ ನಾವೇ. ಇಲ್ಲಿ ಪ್ರತಿನಿತ್ಯನ 1,000 ಅಂತ ಹಿಡಿದು 5,000 5,000 ಜನಕ್ಕೂ ಮೇಲೂ ನಾವಿಲ್ಲಿ ಅನ್ನದಾನ ಸೇವಾ ದಾಸೋಹ ಸೇವೆ ಅಂತ ಮಾಡಿಸ್ತಾ ಇದ್ದೇವೆ. ನಾವು ಮಾಡಿಸ್ತಾ ಇಲ್ಲ, ರಾಘವೇಂದ್ರ ಸ್ವಾಮಿಗಳವರ ನಿಮ್ಮೆಲ್ಲರೂ ಕೈಯಲ್ಲಿ ಮಾಡಿಸ್ಕೊಂತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಗುರು ರಾಯರ ಸೇವೆಗಳು ನಡೀತವೆ. ನಾವು ರಾಯರ ಕ್ಷೇತ್ರದಲ್ಲಿ ಬಂದಾಗ ನೀವು ಯಾರೂ ಸುಮ್ಮನೆ ಬಂದಿರಲ್ಲ. ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಪರ್ಪಸ್ ಆಗಲಿ, ಮನಸ್ಸಲ್ಲಿ ಏನೋ ಒಂದು ಕಷ್ಟಗಳಾಗಲಿ, ಏನೋ ಒಂದು ಬೇಡಿಕೆ, ಏನೋ ಒಂದು ಇಶ್ಯೂಸ್ ಇಟ್ಕೊಂಡು ಬಂದಿರ್ತೀರಿ ರಾಯರ ಹತ್ರ ಹೇಳ್ಕೊಳ್ಳಿಕ್ಕೆ. ನನಗೆ ಗೊತ್ತಿಲ್ಲ, ನಾನು ಒಪ್ಕೊಂತೀನಿ. ಆದರೆ ಮಹಾನುಭಾವರಾದ ರಾಘವೇಂದ್ರ ಸ್ವಾಮಿಗಳವರಿಗೆ ಖಂಡಿತ ಗೊತ್ತಿರ್ತದೆ. ಗುಡಿ ಸ್ಟೋರಿ ಆದ್ಮೇಲೆ ಎಲ್ಲರಿಗೂ ರಾಯರ ಪ್ರಸಾದ ಅಕ್ಷತೆ ಕೊಡ್ತಾರೆ, ತಗೊಳ್ಳಿ. ನಾವು ನಮ್ಮ ತಂದೆ ತಾಯಿ ಹೆಸರ ಮೇಲೆ, ನಮ್ಮ ಮಕ್ಕಳ ಹೆಸರ ಮೇಲೆ ಗುರು ರಾಯರ ಸೇವೆಗಳು ಮಾಡಿಸ್ಬೇಕು. ಸಣ್ಣ ಸೇವೆ ಅರ್ಚನೆ ಮಾಡಿಸ್ಬೇಕು, ಅಥವಾ ಎಲ್ಲಕ್ಕಿಂತ ದೊಡ್ಡ ದಾನ ಪುಣ್ಯದಾನನೇ ಅನ್ನದಾನ. ನಮ್ಮ ಕುಟುಂಬದ ಪರವಾಗಿ ನಾವು ಅನ್ಕೊಂಡಿದ್ದಾಗಬೇಕು ಅಂತ ಇತ್ತು ಅಂದ್ರೆ ಅನ್ನದಾನ ಸೇವಾ ರಾಯರ ಕ್ಷೇತ್ರದಲ್ಲಿ ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ ಈ ಕ್ಷೇತ್ರದಲ್ಲಿ 2 ರಕ ಸೇವೆಗಳಿರ್ತವೆ. ಜನರಲ್ ಆಗಿ ಮಾಡಬೇಕು ಅಂದ್ರೆ ಅಷ್ಟು ಇಷ್ಟು ಅಂತ ಇರಲ್ಲ. ನಿಮ್ಮ ಯಥಾನ ಶಕ್ತಿ ಕೊಡಬಹುದು. 50, 100, 200, 300, 101, 201 ಕೊಡ್ಬೋದು. ರಾಯರ ಸೇವಕ್ಕೆ ಹೋಗುತ್ತೆ, ಅನ್ನದಾನಕ್ಕೆ ಹೋಗಲ್ಲ. ಕ್ಷೀರಾಭಿಷೇಕ ಜೇನುತುಪ್ಪಾಭಿಷೇಕ ಜನರಲ್ ಆಗ್ತದೆ. ಅದು ಎಲ್ಲರ ಜೊತೆಗೆ ಮಾಡ್ತಾರೆ ಸಾಮೂಹಿಕವಾಗಿ. ಇಲ್ಲ
ನಾವು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಸಪ್ರೇಟ್ ಒಂದು ಸೇವೆ ಮಾಡಿಸ್ಬೇಕು ಅಂದ್ರೆ ಒಂದು ದಿವಸ ಅನ್ನದಾನ ಅಂತ ಹೇಳಿದು ಪರ್ಮನೆಂಟ್ ಸೇವೆಗಳಿರ್ತವೆ. ಹಂಗಂತೇಳಿ ಪ್ರತಿಯೊಬ್ಬರು ಕೊಡಬೇಕು ಮಾಡಿಸ್ಬೇಕಂತ ಬಲವಂತ ಇಲ್ಲ, ಫೋರ್ಸ್ ಇಲ್ಲ. ರಾಯರ ಸೇವೆ ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ 508 508 ಕೊಟ್ರೆ ಒಂದು ದಿವಸ ಕಂಪ್ಲೀಟ್ ಅನ್ನದಾನ ಆಗತ್ತೆ. ಯಾವತ್ತಾಗತ್ತೆ? ರಾಯರ ವಾರ ಗುರುವಾರನೇ ಮಾಡ್ತಾರೆ. ಇಲ್ಲ ಅಂದ್ರೆ ನೀವು ಹೇಳಿದ್ದು ಡೇಟ್, ನೀವು ಹೇಳಿದ್ದು ಟೈಮಿಗೂ ಮದುವೆ ದಿವಸ, ಹುಟ್ಟಿದಬ್ಬ ದಿವಸನ ಸ್ಪೆಷಲ್ ಡೇಸ್ನು ಮಾಡ್ತಾರೆ. 508 ಒಂದು ದಿವಸ ಆಗುತ್ತೆ. 5,000 ಜನ ನಿಮ್ಮ ಹೆಸರ ಮೇಲೆ ಊಟ ಮಾಡ್ತಾರೆ. 508 ಸೇವೆ ಒಂದು ದಿವಸಕ್ಕೆ. ಇದರಲ್ಲಿ ಮನೆ, ಹೊರಗಡೆ, ಆಫೀಸು, ದುಡ್ಡು, ಏನು ಬೇಡಿಕೆ, ಏನೇನು ಪ್ರಾಬ್ಲಮ್ಸ್ ಇದ್ರೆ ಹೇಳಿ ಬರ್ಕೊಂಡು ರಸೀದಿ ಕೊಡ್ತೇವೆ. ಈ ಕ್ಷೇತ್ರದಲ್ಲಿ 1 ತಿಂಗಳು ಮಾಡಿಸ್ಬೇಕು ಅಂತಂದ್ರೆ ರಾಯರ ಕ್ಷೇತ್ರದಲ್ಲಿ ಬಂದಾಗ ಈ ಕ್ಷೇತ್ರದಲ್ಲಿ 1,508 1 ತಿಂಗಳು ಅನ್ನದಾನ ಆಗಿ ಇದರಲ್ಲಿ ತಂದೆ ತಾಯಿ ಆರೋಗ್ಯ, ಮಕ್ಕಳ ವಿದ್ಯಾಬುದ್ಧಿ, ಮಕ್ಕಳ ಜಾಬ್ ಆಗಲಿ, ಪ್ರಮೋಷನ್ ಆಗಲಿ, ಚರ್ಮ ರೋಗ, ಕೋರ್ಟ್ ಕೇಸ್ ಪರವಾಗಿ, ಫೈನಾನ್ಸ್ ಪ್ರಾಬ್ಲಮ್, ಹಣಕಾಸಿನ ತೊಂದರೆ, ಉದ್ಯೋಗದಲ್ಲಿ ವ್ಯಾಪಾರದ ಪರವಾಗಿ ಗುರುವಾರ ಬೇಡಿಕೆ ಸಮೇತ ಯಾರು ಬರೆಸ್ತಾರೋ ಆ ಬೇಡಿಕೆ ಬರ್ಕೊಂಡು ರಾಯರ ಹತ್ರ ಸಂಕಲ್ಪ ಮಾಡಿ ನಿಮ್ಮ ಹೆಸರ ಮೇಲೆ ಇಲ್ಲಿ ಹೋಮಗಳಾಗುತ್ತೆ. ವಿಶೇಷವಾಗಿ 12 ಹೋಮ, ರಾಯರ ಅಷ್ಟಾಕ್ಷರ ಲಕ್ಷ ಜಪ ನಡೀತದೆ. 1 ತಿಂಗಳಿಗೆ ಆನ್ಲೈನ್ ಕೂಡ ಮಾಡಬಹುದು. 1 ವರ್ಷ ಮಾಡಿಸ್ಬೇಕು ಅಂದ್ರೆ 2008 2508 1 ವರ್ಷ ಆಗುತ್ತೆ. ಯಾರಿಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಸಂತಾನ, ಬ್ಲ್ಯಾಕ್ ಮ್ಯಾಜಿಕ್ಗೋಸ್ಕರ ಮಾಡ್ತಾರೆ. 5,008 5,008 ಕೊಟ್ರೆ ಪರ್ಮನೆಂಟ್ ಲೈಫ್ ಟೈಮ್ ಆಗುತ್ತೆ. ಪರ್ಸನಲ್ ಇತ್ತು ಅಂದ್ರೆ ಮಾಡಿಸ್ತಾರೆ. ರಾಯರ ಮೇಲೆ ಹಾಕಿದ ವಸ್ತ್ರ ಫೋಟೋ ಕೊಡ್ತಾರೆ. ದೇವಸ್ಥಾನಕ್ಕೆ ಬಂದು ಇಷ್ಟೊತ್ತು ನೀವೆಲ್ಲ ರಾಯರ ಬಗ್ಗೆ ಕೇಳಿದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು. ನೀವು ಏನು ಅನ್ಕೊಂಡಿದ್ದೀರೋ ರಾಯರು ಅದಕ್ಕೇನು ಎಲ್ಲರಿಗೂ ಜಾಸ್ತಿ ಒಳ್ಳೇದಾಗ್ಲಿ, ರಾಯರ ಅನುಗ್ರಹ ಮಾಡಲಿ. 1-2 ನಿಮಿಷ ರಾಯರ ಹತ್ರ ಚೆನ್ನಾಗಿ ಪ್ರೇಯರ್ ಮಾಡ್ಕೊಳ್ಳಿ. ಯಾವಾಗ ಒಂದೇ ಸಲ ಬರ್ತೀರಿ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ನಿಧಾನಕ್ಕೆ ಒಬ್ರೊಬ್ರು ಬನ್ನಿ. ಮಂತ್ರಾಕ್ಷತೆ ಕೊಡ್ತೇವೆ. ಎಲ್ಲ ಮಂತ್ರಾಕ್ಷತೆ ತಗೊಂಡು ತಲೆ ಮೇಲೆ ಹಾಕ್ಕೊಳ್ಳಿ. ಜನರಲ್ ಆಗಿ ಕೊಡಬೇಕು ಅಂದ್ರೆ ನಿಮ್ಗೆ ಬಿಟ್ಟಿದ್ದು ಯಥಾಶಕ್ತಿ ಕೊಡ್ಬೋದು. ಕೈಲಾದಷ್ಟು 50 100 ಸಹ ಕೊಡ್ಬೋದು. ಸೇವೆ ಮಾಡಿಸ್ಬೇಕು ಅಂದ್ರೆ 508 ಅನ್ನದಾನ ಶುರುವಾಗತ್ತೆ. ಬೇಡಿಕೆ ಸಮೇತ ಹೇಳಿ 508 1 ದಿವಸ ಆಗತ್ತೆ. ನಾಳೆ ಇಂತ ನಿಮ್ಮ ಹೆಸರ ಮೇಲೆ ಸಾವಿರಾರು ಜನ ಭಕ್ತಾದಿಗಳು ಅನ್ನದಾನ ನಿಮ್ಮ ಹೆಸರ ಮೇಲೆ ಊಟ ಮಾಡ್ತಾರೆ. ಎಲ್ಲ ಒಳ್ಳೇದಾಗುತ್ತೆ. ಅನ್ನದಾನ ಫಲ ಬರ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗುತ್ತೆ. ಸ್ವಲ್ಪ ಸೈಡ್ ಬಿಡ್ಬೇಕೆಲ್ಲರೂ. ಇವಾಗ ಬಂದವರೆಲ್ಲ ರಾಯರ ಬೃಂದಾವನ ಮುಂದ್ಗಡೆ ನಿಂತ್ಕೊಂಡು ಸಂಕಲ್ಪ ಮಾಡ್ಕೊಂಡು ಬನ್ನಿ.